ರೈಡಿಂಗ್ ಗೇರ್ಸ್ ಅಥವಾ ರೈಡಿಂಗ್ ಸ್ಕಿಲ್ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಟು ಕೀಪ್ ಯು ಮೋರ್ ಸೇಫ್ ಆನ್ ದ ರೋಡ್. ಸೊ ಇದ್ರ ಮೇಲೆ ಸಾಕಷ್ಟು ಮೋಟರ್ ಸೈಕ್ಲಿಸ್ಟು ಸಾಕಷ್ಟು ಡಿಬೇಟ್ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಬೈ ದ ಬೆಸ್ಟ್ ಪಾಸಿಬಲ್ ರೈಡಿಂಗ್ ಗೇರ್ ಮನಿ ಕ್ಯಾನ್ ಬೈ ಆ್ಯಂಡ್ ದ್ಯಾಟ್ ವಿಲ್ ಕೀಪ್ ಯು ಸೇಫ್ ಆನ್ ದ ರೋಡ್ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ನೀನು ಏನೇ ರೈಡಿಂಗ್ ಗೇರ್ಸ್ ವೇರ್ ಮಾಡಿದ್ರು ಅದಕ್ಕೊಂದು ಲಿಮಿಟ್ ಇದೆ, ದಟ್ ವಿಲ್ ಪ್ರೊಟೆಕ್ಟ್ ಯು ಆನ್ ದ ರೋಡು. ಸೊ ವರ್ಕ್ ಆನ್ ದ ರೈಡಿಂಗ್ ಸ್ಕಿಲ್ ಆ್ಯಂಡ್ ದ್ಯಾಟ್ ವಿಲ್ ಪ್ರೊಟೆಕ್ಟ್ ಯು ಮೋರ್ ಆನ್ ದ ರೋಡ್ ಅಂತ ಹೇಳ್ತಾರೆ. ಆ್ಯಂಡ್ ಥರ್ಡ್ ಪರ್ಸನ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಹೇಳ್ತಾನೆ ಇಸ್ ದ್ಯಾಟ್ ನೀನು ಏನೇ ಮಾಡೋ ವಿಧಿಯಲ್ಲಿ ಏನು ಬರ್ತಿದೆ ಅದೇ ಆಗುತ್ತೆ. ಸೊ ಬೇಸಿಕಲಿ ದ ಅನ್ಸರ್ಟನಿಟಿ ಆರ್ ದ ಲಕ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ. ಸೊ ಮೂರು ಜನ ಹೇಳ್ತಾ ಇರೋದು ಆ್ಯಕ್ಚುಲಿ ಆಬ್ಸಲ್ಯೂಟ್ಲಿ ಕರೆಕ್ಟೇ ಇನ್ ದೇರ್ ಓನ್ ವೇಸ್. ಬಟ್ ನನ್ನ ಒಪಿನಿಯನಲ್ಲಿ ಒಂದು ಪ್ರಾಕ್ಟಿಕಲ್ ಟೇಕ್ ನಾನು ತಗೊಳ್ಳೋದಾದರೆ ಇದನ್ನು ಪರ್ಸೆಂಟೇಜಲ್ಲಿ ಡಿವೈಡ್ ಮಾಡೋದಾದರೆ ದ ರೈಡಿಂಗ್ ಸ್ಕಿಲ್, ರೈಡಿಂಗ್ ಗೇರ್ಸ್ ಆ್ಯಂಡ್ ದ ಲಕ್ನ, then I would consider the riding skill as the most important thing. Second ಬಂದ್ಬಿಟ್ಟು ರೈಡಿಂಗ್ ಗೇರ್ಸ್ ಆ್ಯಂಡ್ ಲಾಸ್ಟ್ ಬಂದ್ಬಿಟ್ಟು ಡೆಫಿನೆಟ್ಲಿ ದಟ್ ಲಕ್ ಆರ್ ಅನ್ಸರ್ಟನಿಟಿ ಫ್ಯಾಕ್ಟರ್. ಸೊ ಇದನ್ನು ಡಿವೈಡ್ ಮಾಡೋದಾದರೆ ಪರ್ಸೆಂಟೇಜಲ್ಲಿ ಐ ವುಡ್ ಕೀಪ್ 60% ಆಫ್ ದ ರೈಡಿಂಗ್ ಸ್ಕಿಲ್ ಮೋಸ್ಟ್ ಇಂಪಾರ್ಟೆಂಟ್ ಟು ಕೀಪ್ ಯು ಸೇಫ್ ಆನ್ ದ ರೋಡ್. 39% ಆಫ್ ಯುವರ್ ರೈಡಿಂಗ್ ಗೇರ್ಸು ತುಂಬ ಮುಖ್ಯ ಆಗಿರುತ್ತೆ ಟು ಕೀಪ್ ಯು ಸೇಫ್ ಆನ್ ದ ರೋಡ್. ಆ್ಯಂಡ್ 1% ದಟ್ ಅನ್ಸರ್ಟನಿಟಿ ಇದೆ ನೋಡಿ, ದಟ್ ವಿಲ್ ಆ್ಯಕ್ಚುಲಿ ಮ್ಯಾಟರ್ ಟು ಕೀಪ್ ಯು ಸೇಫ್ ಆನ್ ದ ರೋಡ್. ಸೊ 60% ಆಗಿರೋದ್ರಿಂದ ಡೆಫಿನೆಟ್ಲಿ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ನಿಮ್ಮದು ರೈಡಿಂಗ್ ಸ್ಕಿಲ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಟು ಕೀಪ್ ಯು ಸೇಫ್ ಆನ್ ದ ರೋಡ್. ಬಟ್ 1% ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋದು ಲಕ್ ಫ್ಯಾಕ್ಟರ್ ಇದೆ. ಅದನ್ನು ಬಿಟ್ಟರೆ ನಿಮಗೆ 39% ರೂಮ್ ಇದೆ ದಟ್ ಇಫ್ ಯು ಡೋಂಟ್ ವೇರ್ ರೈಡಿಂಗ್ ಗೇರ್ ಸೊ ನೀವು ನಿಮ್ಮನ್ನ ಡೇಂಜರಲ್ಲಿ ತರ್ತಾ ಇದ್ದೀರಾ. ಸೊ ಪ್ರಾಬಬಿಲಿಟಿ ಆಫ್ ಯು ಬೀಯಿಂಗ್ ಇನ್ ಡೇಂಜರ್ ಆವಾಗ 1%ಇಂದ 40% ಆಗಿರುತ್ತೆ, ಈವನ್ ನಿಮ್ಮ ಹತ್ರ ಬೆಸ್ಟ್ ಪಾಸಿಬಲ್ ರೈಡಿಂಗ್ ಸ್ಕಿಲ್ ಇದ್ರೂ. ಸೊ ಅದರಿಂದ ರೈಡಿಂಗ್ ಗೇರ್ಸ್ ತುಂಬ ಮುಖ್ಯ ಆಗಿರುತ್ತೆ. ಬಟ್ ಹಂಗಂತ ನೀವು ನಿಮ್ಮ ಹತ್ರ ಇರೋ ದುಡ್ಡಲ್ಲೆಲ್ಲ ನಿಮ್ಮದು ರೈಡಿಂಗ್ ಗೇರ್ಸ್ ತೊಗೋಬೇಕಂತ ಕೇಳಿದ್ರೆ ಐ ವುಡ್ ಸೇ ಯು ಹ್ಯಾವ್ ಟು ಬಿ ಸ್ಮಾರ್ಟ್. ಸೊ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಹತ್ರ ಒಂದು ಬಜೆಟ್ ಅಲೋಕೇಟ್ ಆಗಿರುತ್ತೆ. ಬೇಸ್ಡ್ ಆನ್ ದಟ್ ನೀವು ಬೆಸ್ಟ್ ಪಾಸಿಬಲ್ ರೈಡಿಂಗ್ ಗೇರ್ ತೊಗೊಳ್ಳಿ ವಿಚ್ ಪ್ರೊವೈಡ್ಸ್ ದ ಬೆಸ್ಟ್ ಪಾಸಿಬಲ್ ಪ್ರೊಟೆಕ್ಷನ್ ಅಟ್ ದ ಸೇಮ್ ಟೈಮ್ ಬೆಸ್ಟ್ ಪಾಸಿಬಲ್ ಕಂಫರ್ಟ್. ಬಿಕಾಸ್ ನಿಮಗೆ ಕಂಫರ್ಟ್ ಕೊಟ್ಟಿಲ್ಲ ಅಂದರೆ ಏನೇ ಲೆವೆಲ್ ಆಫ್ ಪ್ರೊಟೆಕ್ಷನ್ ಸಿಕ್ಕಿದ್ರು ನಿಮಗೆ ಅದನ್ನು ನೀವು ಆಫ್ ಆನ್ ವೇರ್ ಮಾಡಲ್ಲ. ಸೊ ಕಂಫರ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವೇರ್ ದ ರೈಟ್ ರೈಡಿಂಗ್ ಗೇರ್ ಫಾರ್ ದ ರೈಟ್ ಒಕೇಶನ್ ಅಂತ ಏನು ಅಂತ ಕೇಳೋದಾದರೆ ನೀವು ಸಿಟಿಯಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಟೂರಿಂಗ್ ಮಾಡ್ತಾ ಇದ್ದೀರಾ, ಆಫ್ ರೋಡಿಂಗ್ ಮಾಡ್ತಾ ಇದ್ದೀರಾ, ಆರ್ ನೀವು ಯಾವ ವೆದರ್ ಕಂಡೀಷನ್ ರೈಡ್ ಮಾಡ್ತಾ ಇದ್ದೀರಾ, ಸಮ್ಮರು, ವಿಂಟರ್, ರೈನಿ. ಸೊ ಯಾವ ರೈಡಿಂಗ್ ಕಂಡೀಷನ್ ಅದರ ಮೇಲೆ ನೀವು ಕರೆಕ್ಟ್ ಆಗಿರುವಂಥ ರೈಡಿಂಗ್ ಗೇರ್ಸ್ ಹಾಕಿ. ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಹತ್ರ ಯಾವ ಮೋಟರ್ ಸೈಕಲ್ ಇದೆ, ಸ್ಪೋರ್ಟ್ಸ್ ಮೋಟರ್ ಸೈಕಲ್, ಅಡ್ವೆಂಚರ ಅಥವಾ ರೆಟ್ರೋ ಮೋಟರ್ ಸೈಕಲ್, ಬೇಸ್ಡ್ ಆನ್ ದಟ್ ಕರೆಕ್ಟ್ ಆಗಿರೋ ರೈಡಿಂಗ್ ಗೇರ್ ಹಾಕಿ. ಆ್ಯಂಡ್ ದ ಥರ್ಡ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ಹತ್ರ ರೈಡಿಂಗ್ ಗೇರ್ಸ್ ಏನಿದೆ ಅಂತ ನಿಮಗೆ ಗೊತ್ತು. ಬೇಸ್ಡ್ ಆನ್ ದಟ್ ನೀವು ರೈಡಿಂಗ್ ಮಾಡಬೇಕು. ಬಿಕಾಸ್ ನಿಮ್ಮದು ರೈಡಿಂಗ್ ಗೇರ್ಸಲ್ಲಿ ಪ್ರೊಟೆಕ್ಷನ್ ಕಮ್ಮಿ ಇದೆ ಅಂದರೆ ಬೇಸ್ಡ್ ಆನ್ ದಟ್ ನೀವು ಸ್ಪೀಡ್ನ ಕಮ್ಮಿ ಮಾಡಿಕೊಂಡು ರಿಲ್ಯಾಕ್ಸ್ ಆ್ಯಂಡ್ ಆರಾಮಾಗಿ ರೈಡ್ ಮಾಡಬೇಕು. ಸೊ ಬೇಸ್ಡ್ ಆನ್ ವಾಟ್ ಟೈಪ್ ಆಫ್ ರೈಡಿಂಗ್ ಗೇರ್ಸ್ ಇದೆ ಅದರ ಲೆವೆಲಲ್ಲಿ ನೀವು ರೈಡ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಇಟ್ ವಿಲ್ ಕೀಪ್ ಯು ಸೇಫ್ ಆನ್ ದ ರೋಡ್. ಸೊ ಈ ಮೂರು ಫ್ಯಾಕ್ಟರ್ಸ್ನ ನೀವು ಫಾಲೋ ಮಾಡಿದ್ರೆ ದೆನ್ ಡೆಫಿನೆಟ್ಲಿ ದ ರೈಡಿಂಗ್ ಗೇರ್ಸ್ ವಿಲ್ ಕೀಪ್ ಯು ಸೇಫ್ ಆನ್ ದ ರೋಡ್. ಸೊ ಎಸ್, ನಿಮ್ಮ ರೈಡಿಂಗ್ ಸ್ಕಿಲು ಇಂಪಾರ್ಟೆಂಟು, ನಿಮ್ಮ ರೈಡಿಂಗ್ ಗೇರ್ಸು ಇಂಪಾರ್ಟೆಂಟೇ ಆಗಿರುತ್ತೆ. ಆ್ಯಂಡ್ 1% ಲಕ್ ಫ್ಯಾಕ್ಟರ್ಗೆ ಅದು ನಿಮ್ಮ ಮೇಲೆ ಬಿಟ್ಟಿರೋದು, ದೇವ್ರನ್ನ ಬೇಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ದ್ಯಾಟ್ ವಿಲ್ ಕೀಪ್ ಯು ಸೇಫ್ ಆನ್ ದ ರೋಡ್. ಆ್ಯಂಡ್ ಎಸ್, ಈ ಮೂರು ಮುಖ್ಯನೇ, ಯಾವುದರಲ್ಲೂ ನೀವು ಭೇದ ಭಾವ ಮಾಡೋಕ್ಕೆ ಹೋಗಬೇಡಿ.